ನಮಸ್ಕಾರ. 2024 ಹಿನ್ನೆಲೆಗೆ ಸರಿತಾ ಇದೆ. ಹೊಸ ವರ್ಷ ಬರ್ತಾ ಇದೆ. ಈ ವರ್ಷವಿಡೀ ರಾಜಕೀಯ ವಲಯದಲ್ಲಿ ಏನೇನಾಯ್ತು ಅಂತ ಗಮನಿಸಿದ್ರೆ ಅದೊಂದು ಸಂಘರ್ಷದ ಹಾಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಪ್ರಜಾಸತ್ತೆಯ ಪರ ಹೋರಾಟ ಒಂದು ಕಡೆಗಿದ್ರೆ, ಪ್ರಜಾಪ್ರಭುತ್ವವನ್ನ ಅಣಕಿಸುವಂತಹ ನಡೆಗಳು ಮತ್ತೊಂದು ಕಡೆಗಿದ್ವು. ಸಂವಿಧಾನ ಶಿಲ್ಪಿಯನ್ನು ಕೂಡ ಅವಮಾನಿಸುವ ಘಟನೆಗಳು ನಡೆದವು. ರಾಜಕೀಯದ ಮುಂದೆ ನ್ಯಾಯಾಂಗ ಎಲ್ಲೋ ಸೋಲ್ತಾ ಅಂತಹ ಕಾಡುವಂತಹ ಬೆಳವಣಿಗೆಗಳು ಕಂಡವು. ಈ ವರ್ಷ ದೇಶದಲ್ಲಿ ಭಾರೀ ಸುದ್ದಿಯಾದಂತಹ ಪ್ರಮುಖ ರಾಜಕೀಯ ಆಗು ಹೋಗುಗಳ ಕಡೆಗೆ ಒಂದು ಹೊರಳು ನೋಟ ಇಲ್ಲಿದೆ. ಇದು ಇಡೀ ವರ್ಷದ ಎಲ್ಲ ಘಟನೆಗಳ ಸಮಗ್ರ ಪಟ್ಟಿಯಲ್ಲ, ದೊಡ್ಡ ಸಂಚಲನಕ್ಕೆ ಕಾರಣವಾದ ಕೆಲವು ಪ್ರಮುಖ ವಿದ್ಯಮಾನಗಳ ಮೇಲಿನ ನೋಟ. ನಮಸ್ಕಾರ, ಇದು ಇಯರ್ ಅಂಡ್ ಸ್ಪೆಷಲ್ ಎಪಿಸೋಡ್. ಕಾಂಗ್ರೆಸ್ಗೆ ಬಲ ತುಂಬಿ ಬಿಜೆಪಿಯನ್ನ ನಡುಗಿಸಿದ ಭಾರತ್ ಜೋಡೋ ನ್ಯಾಯ ಯಾತ್ರೆ. ಜನವರಿ 14ರಿಂದ ಮಾರ್ಚ್ 16ರವರೆಗೆ ದಕ್ಷಿಣದಿಂದ ಉತ್ತರಕ್ಕೆ ಸಾಗಿದ್ದ ಭಾರತ್ ಜೋಡೋ ಯಾತ್ರೆಯ ನಂತರ ಅದರ ಎರಡನೇ ಹಂತವಾಗಿ ಪೂರ್ವದಿಂದ ಪಶ್ಚಿಮದವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಜನವರಿ 14ನೇ ತಾರೀಕು ಆರಂಭ ಮಾಡಿದ್ರು. 6700 ಕಿಲೋಮೀಟರ್ ದೂರದ ಈ ಯಾತ್ರೆ ಪೂರ್ವದ ಅಂಚಿನ ಮಣಿಪುರದ ತೌಬಲ್ ಜಿಲ್ಲೆಯ ಕಂಗ್ಜೋಂನಿಂದ ಆರಂಭ ಆಗಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಮಾರ್ಚ್ 16ನೇ ತಾರೀಕು ಕೊನೆಗೊಳ್ತು. 11 ರಾಜ್ಯಗಳ 110 ಜಿಲ್ಲೆಗಳಲ್ಲಿ 100 ಲೋಕಸಭಾ ಕ್ಷೇತ್ರಗಳು ಹಾಗೆಯೇ 337 ವಿಧಾನಸಭಾ ಕ್ಷೇತ್ರಗಳಾದ್ಯಂತ ಒಟ್ಟು 6713 ಕಿಲೋಮೀಟರ್ ದೂರ 67 ದಿನಗಳ ಕಾಲ ಯಾತ್ರೆ ಸಾಗಿತು. ಯಾತ್ರೆಯ ಸಮಾರೋಪ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರು ರಾಜನ ಆತ್ಮ ಇವಿಎಂನಲ್ಲಿದೆ, ಇವಿಎಂ ಮತ್ತು ಇಡಿ, ಸಿಬಿಐ, ಐಟಿ ಹೀಗೆ ದೇಶದ ಪ್ರತಿಯೊಂದು ಸಂಸ್ಥೆಗಳಲ್ಲಿ ರಾಜನ ಆತ್ಮ ಇದೆ ಅಂತ ಟೀಕಿಸಿದ್ರು. ನಾವು ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ವಿರುದ್ಧ ಹೋರಾಡ್ತಾ ಇಲ್ಲ. ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋ ಪದ ಇದೆ, ನಾವು ಆ ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನರೇಂದ್ರ ಮೋದಿ ಕೇವಲ ಒಂದು ಮುಖವಾಡ. ಬಾಲಿವುಡ್ ನಟರಂತೆ ನರೇಂದ್ರ ಮೋದಿ ಕೂಡ ಒಬ್ಬ ನಟ. ಅವರಿಗೆ ಒಂದು ಪಾತ್ರವನ್ನ ಕೊಡಲಾಗಿದೆ. ಆ ಶಕ್ತಿ ಹೇಳದಂತೆ ಅವರು ಕೇಳ್ತಾರೆ, ಆ ಶಕ್ತಿ ಹೇಳದಂತೆ ಮೋದಿ ನಟಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರ ಉದ್ಘಾಟನೆ. ಜನವರಿ 22 ಎದುರಿಗಿದ್ದಂತಹ ಲೋಕಸಭೆ ಚುನಾವಣೆಗೆ ಮೊದಲು ಜನರನ್ನ ಗೆದ್ದು ಬಿಡುವಂತಹ ಬಿಜೆಪಿ ತಂತ್ರದ ಭಾಗವಾಗಿನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅದ್ಧೂರಿಯಾಗಿ ನಡೆಯಿತು. ಕಾಂಗ್ರೆಸ್ ಸೇರಿದಂತೆ ಬಹುತೇಕ ವಿಪಕ್ಷಗಳು ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ವು ಅನ್ನೋದು ಒಂದು ಕಡೆ ಆದ್ರೆ, 4 ಶಂಕರಾಚಾರ್ಯರ ಪೀಠಗಳ ಮಠಾಧೀಶರು ಅಲ್ಲಿ ಪಾಲ್ಗೊಳ್ಳಲಿಲ್ಲ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿಂದೂ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ ಶಂಕರಾಚಾರ್ಯರು ಹೇಳಿದ್ರು. ಪ್ರತಿಪಕ್ಷಗಳನ್ನ ಅವು ಕಾರ್ಯಕ್ರಮದಲ್ಲಿ ಭಾಗವಹಿಸದಿರೋದಕ್ಕೆ ಹಿಂದೂ ವಿರೋಧಿ ಅಂತ ಜರೆಯಲಾಯಿತು. ಚುನಾವಣಾ ಬಾಂಡ್ ತೀರ್ಪು ಮೋದಿ ಸರ್ಕಾರಕ್ಕೆ ಭಾರಿ ಮುಖಭಂಗ. ಫೆಬ್ರವರಿ 15 ನರೇಂದ್ರ ಮೋದಿ ಸರ್ಕಾರ ತಂದಿದ್ದ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಡ್ತು. ಚುನಾವಣಾ ಬಾಂಡ್ ಯೋಜನೆ ಸಂವಿಧಾನ ಖಾತ್ರಿಪಡಿಸುವ ಮಾಹಿತಿಯ ಹಕ್ಕಿನ ಉಲ್ಲಂಘನೆ ಅಂತಾನು ಹೇಳಿದ ಸುಪ್ರೀಂ ಕೋರ್ಟ್ ಯೋಜನೆಯನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿತು. ಆಗಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಹಾಗೆಯೇ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ಬಿಆರ್ ಗವಾಯಿ, ಜೆಬಿ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ಪೀಠ ಈ ತೀರ್ಪನ್ನ ಕೊಟ್ಟಿತ್ತು. ಚುನಾವಣಾ ಬಾಂಡ್ಗಳನ್ನ ಮಾರಾಟ ಮಾಡುವುದನ್ನ ಎಸ್ಬಿಐ ತಕ್ಷಣ ನಿಲ್ಲಿಸಬೇಕು ಮತ್ತು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಮಾಡಿರುವ ದೇಣಿಗೆಗಳ ಎಲ್ಲಾ ಮಾಹಿತಿಯನ್ನು ಒದಗಿಸೋಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಅದರೊಂದಿಗೆ ನರೇಂದ್ರ ಮೋದಿ ಸರ್ಕಾರದ ಅತಿದೊಡ್ಡ ಹಗರಣ, ವಂಚನೆ ಬಯಲಾಗಿತ್ತು. ಆದರೆ ಇತ್ತೀಚೆಗೆ ಕರಣ್ ಥಾಪರ್ ಅವರಿಗೆ ನೀಡಿದ್ದ ಸಂದರ್ಶನದಲ್ಲಿ ಹಿರಿಯ ವಕೀಲ ದುಷ್ಯಂತ್ ದವೆ ಆ ತೀರ್ಪಿನ ಬಗ್ಗೆ ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಡೆಡ್ ಅನ್ನುವಂತೆ ಟೀಕೆಯನ್ನ ಮಾಡಿದ್ರು. ಚುನಾವಣಾ ಬಾಂಡ್ಗಳನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡಲಾಯಿತು ಮತ್ತು ಅದನ್ನ ರದ್ದು ಮಾಡಲಾಯಿತು. ಆದರೆ ಹಣವನ್ನ ಮತ್ತೆ ಪಡೆಯುವುದನ್ನ ಅಥವಾ ಯಾರನ್ನಾದರೂ ಶಿಕ್ಷಿಸುವುದನ್ನ ಸುಪ್ರೀಂ ಕೋರ್ಟ್ ತಡೆಯಿತು. ಈ ವಿಚಾರವನ್ನ ಅಗತ್ಯ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂತ ಧೈರ್ಯವನ್ನ ಚಂದ್ರಚೂಡ್ ಅವರು ತೋರಿಸಲಿಲ್ಲ ಅಂತ ದವೆ ಹೇಳಿದ್ರು. ಬಿಜೆಪಿಗೆ ಬಹುಮತ ಖೋತ, ಮೋದಿಗೆ 3ನೇ ಅವಧಿ. ಜೂನ್ 9 ಸತತ 3ನೇ ಅವಧಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಸತತ 3 ಅವಧಿಗೆ ಆಯ್ಕೆಯಾದಂತಹ 2ನೇ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. 2024ರ ಲೋಕಸಭೆ ಚುನಾವಣೆಯಲ್ಲಿ 400 ಪಾರ್ ಅಂತ ಗೆಲುವಿನ ಗುರಿ ಹಾಕೊಂಡಿದ್ದಂತಹ ಬಿಜೆಪಿ ಕಡೆಗೆ 240ಕ್ಕೆ ನಿಂತ ಬಳಿಕ ಅನಿವಾರ್ಯವಾಗಿ ನಿಜವಾದ ಎನ್ಡಿಎ ಸರ್ಕಾರವಾದಂತಾಯಿತು. ಹಾಗೆ ಟಿಡಿಪಿ ಮತ್ತು ಜೆಡಿಯು ಬೆಂಬಲದೊಂದಿಗೆ ಸರ್ಕಾರ ರಚಿಸುವಂತ ಸ್ಥಿತಿ ತಲೆದೂರಿತು. ಇದರೊಂದಿಗೆ ದೇಶದಲ್ಲಿ 10 ವರ್ಷಗಳ ಬಳಿಕ ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಮಸೀದಿಯಲ್ಲಿ ಸರ್ವೆ, ಸಂಭಲ್ ಹಿಂಸಾಚಾರಕ್ಕೆ 5 ಬಲಿ. ನವೆಂಬರ್ 24ನೇ ತಾರೀಕು
ಮಸೀದಿಗಳ ಅಡಿಯಲ್ಲಿ ಮಂದಿರ ಮೂರ್ತಿಯನ್ನು ಹುಡುಕುವ ಚಾಳಿನೇ ಕಾರಣ ಆಗಿ ಉತ್ತರ ಪ್ರದೇಶದ ಸಂಭಲ್ನಲ್ಲಿ ನಡೆದ ಹಿಂಸಾಚಾರಕ್ಕೆ 5 ಅಮಾಯಕರು ಬಲಿಯಾಗಿ ಹೋದ್ರು. ಸಂಭಲ್ನ ಶಾಹಿ ಜಾಮಾ ಮಸೀದಿ ಸರ್ವೆಗೆ ನ್ಯಾಯಾಲಯ ಆದೇಶಿಸಿದ ಸಂದರ್ಭದಲ್ಲಿ ನಡೆದಂತ ಹಿಂಸಾಚಾರದ ಬಳಿಕ ದೇಶದಲ್ಲಿ ಹಲವಾರು ಕಡೆ ಮಸೀದಿಗಳನ್ನು ಅಗೆದು ಮಂದಿರ ಹುಡುಕೋದಕ್ಕೆ ಕಾರಣವಾದ ಕೋರ್ಟ್ ತೀರ್ಪಿನ ಬಗ್ಗೆನೂ ದೂಷಣೆ ವ್ಯಕ್ತ ಆಯಿತು. ನಿವೃತ್ತ ಸಿಜೆಐ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠದ ತೀರ್ಪಿನ ಕಾರಣದಿಂದಾಗಿಯೇ ಕೆಳ ನ್ಯಾಯಾಲಯಗಳು ಮಸೀದಿ ಸರ್ವೆಗೆ ಆದೇಶ ನೀಡುವ ಅವಕಾಶ ಪಡೆದಿದ್ದ ಹಿನ್ನೆಲೆಯಲ್ಲಿ ಸಂಭಲ್ನಲ್ಲಿ ಆಗಿರುವುದಕ್ಕೆ ಹೊಣೆ ಕೂಡ ಅವರು ಕೊಟ್ಟ ಅವತ್ತಿನ ತೀರ್ಪೇ ಆಗಿದೆ ಅಂತ ಆರೋಪ ಮಾಡಲಾಯಿತು. ಸರ್ವೆಗೆ ಅನುಮತಿ ಕೋರಿದ್ದ ಅರ್ಜಿ ಹಿನ್ನೆಲೆಯಲ್ಲಿ ಕೆಳ ನ್ಯಾಯಾಲಯ ಅದೇ ದಿನ ಒಪ್ಪಿ ಆದೇಶ ನೀಡಿತ್ತು ಅನ್ನೋದು ಕೂಡ ಟೀಕೆಗೆ ಗುರಿಯಾಗಿತ್ತು. ಇದಾದ ಬಳಿಕ ಮಸೀದಿ ಮಂದಿರ ಸೇರಿದಂತೆ ಯಾವುದೇ ಧಾರ್ಮಿಕ ಸ್ಥಳಗಳ ಸಮೀಕ್ಷೆ ಸೇರಿದಂತೆ ಯಾವುದೇ ಪರಿಣಾಮಕಾರಿ ಆದೇಶಗಳನ್ನ ನೀಡದಂತೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ 12ರಂದು ದೇಶಾದ್ಯಂತ ವಿಚಾರಣಾ ನ್ಯಾಯಾಲಯಗಳಿಗೆ ನಿರ್ದೇಶನ ಕೊಡಿತು. ರಾಜಕಾರಣಿಗಳು ನಾಚುವಂತೆ ನ್ಯಾಯಾಧೀಶರ ರಾಜಕೀಯ. ನ್ಯಾಯಾಧೀಶರಾಗಿದ್ದವರ ರಾಜಕೀಯ ಪ್ರವೇಶ ಈ ವರ್ಷ ದೊಡ್ಡ ಮಟ್ಟದಲ್ಲೇ ಸುದ್ದಿ ಮಾಡಿತು. ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಅಭಿಜಿತ್ ಗಂಗೋಪಾಧ್ಯಾಯ ಮಾರ್ಚ್ 7ರಂದು ಬಿಜೆಪಿಗೆ ಸೇರ್ಪಡೆಗೊಂಡರು. ಅದಕ್ಕೂ 2 ದಿನ ಮೊದಲು ಅಂದ್ರೆ ಮಾರ್ಚ್ 5ರಂದು ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ರು. ಬಳಿಕ ಅವರು ಲೋಕಸಭೆ ಚುನಾವಣೆಯಲ್ಲಿ ಟಿಎಂಸಿಯ ಭದ್ರಕೋಟೆಯಾಗಿದ್ದಂತಹ ಪಶ್ಚಿಮ ಬಂಗಾಳದ ತಮ್ಲುಕ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸೋದ್ರೊಂದಿಗೆ ಮೊದಲ ಯತ್ನದಲ್ಲಿ ಲೋಕಸಭೆಯನ್ನು ಪ್ರವೇಶಿಸಿದರು. ಗಂಗೋಪಾಧ್ಯಾಯ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಮಧ್ಯಪ್ರದೇಶ ಹೈಕೋರ್ಟ್ ನಿವೃತ್ತ ಜಡ್ಜ್ ರೋಹಿತ್ ಆರ್ಯ ತಮ್ಮ ನಿವೃತ್ತಿಯ 3 ತಿಂಗಳ ಬಳಿಕ ಜುಲೈ 13ರಂದು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಇದೇ ಹೊತ್ತಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನಿಂದ ನಿವೃತ್ತರಾದಂತಹ ಜಸ್ಟಿಸ್ ಚಿತ್ತರಂಜನ್ ದಾಸ್ ತಾನು RSS ಕಟ್ಟ ಅನುಯಾಯಿ ಅಂತ ಹೇಳ್ಕೊಂಡ್ರು. ಮಾರ್ಚ್ನಲ್ಲಿ ನಿವೃತ್ತರಾದ ಬಳಿಕ ನ್ಯಾಯಮೂರ್ತಿ ದಾಸ್ RSS ಜೊತೆಗಿನ ತಮ್ಮ ಹಳೆ ನಂಟನ್ನ ಬಹಿರಂಗಪಡಿಸಿದ್ರು. ಬಾಲ್ಯದಲ್ಲಿ ತಾವು ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದದ್ರ ಬಗ್ಗೆ ನಿವೃತ್ತಿಯ ಬಳಿಕ ವಿದಾಯದ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿದ್ರು. ಮತ್ತೊಮ್ಮೆ ಸಂಘ ಕರೆದ್ರೆ ಸೇವೆಗೆ ಸಿದ್ಧ ಅಂತ ಕೂಡ ಅವರು ಹೇಳಿದ್ದು ದೊಡ್ಡ ಸುದ್ದಿ ಆಯಿತು. ಇನ್ನು ಇತ್ತೀಚೆಗೆ ಡಿಸೆಂಬರ್ 8ರಂದು ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಯಾದವ್ VHP ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು. ಇದು ಹಿಂದೂಸ್ತಾನ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಭಾರತದಲ್ಲಿ ವಾಸಿಸುವಂತ ಬಹುಸಂಖ್ಯಾತರ ಪ್ರಕಾರ ದೇಶ ನಡೆಯುತ್ತೆ ಅಂತ ಹೇಳಿದ್ರು. ಅವ್ರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತು. ವಿಪಕ್ಷಗಳು ಅವ್ರ ವಿರುದ್ಧ ವಾಗ್ದಂಡನೆಗೆ ಒತ್ತಾಯ ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಕೂಡ ಅವರಿಗೆ ಛೀಮಾರಿ ಹಾಕಿರೋದು ವರದಿಯಾಯಿತು. ಇದೆಲ್ಲದರ ನಡುವೆ ಅವರ ಹೇಳಿಕೆಯನ್ನ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಬೆಂಬಲಿಸಿದ್ದಾರೆ. 2026ರಲ್ಲಿ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರು ನಿವೃತ್ತರಾಗಲಿದ್ದಾರೆ. ಅವರ ಅಧಿಕಾರದ ಅವಧಿ ಬರೀ 1.5 ವರ್ಷ ಮಾತ್ರ ಇದೆ. ಇದು ಎಲ್ಲವೂ 2027ರ ವಿಧಾನಸಭೆ ಚುನಾವಣೆಗೆ ನ್ಯಾಯಮೂರ್ತಿ ಯಾದವ್ ಅವರ ತಯಾರಿ ಅಂತಾನೆ ಹೇಳಲಾಗ್ತಾ ಇದೆ. ಇದಲ್ಲದೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಮನೆಯಲ್ಲಿ ನಡೆದಂತಹ ಒಂದು ಖಾಸಗಿ ಗಣೇಶೋತ್ಸವ ಪೂಜೆಗೆ ಪ್ರಧಾನಿ ಮೋದಿ ಅವರು ಅತಿಥಿಯಾಗಿ ಬಂದದ್ದು ಮತ್ತು ಅದರ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದು ಬೇರೆನೇ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಡ್ತು. ನ್ಯಾಯಾಧೀಶರ ಈ ರೀತಿ ನಡೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಎದ್ದಿತು. ಆದ್ರೆ ಅದನ್ನ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಬಲವಾಗಿ ಸಮರ್ಥಿಸಿಕೊಂಡ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಕಂಬನಿ ಮಿಡಿದ ದೇಶ. 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಡಿಸೆಂಬರ್ 26ನೇ ತಾರೀಕು ರಾತ್ರಿ ತಮ್ಮ 92ನೇ ವಯಸ್ಸಿನಲ್ಲಿ ವಿಧಿವಶರಾದರು. 2004ರಿಂದ 2014ರವರೆಗೆ ಅವರು ಈ ದೇಶದ ಪ್ರಧಾನಿಯಾಗಿದ್ರು. ಗುರುವಾರ ಸಂಜೆ ಅವರ ಆರೋಗ್ಯ ಹದಗೆಟ್ಟಿದ್ರಿಂದ ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು. ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸಹಿತ ಸರ್ವ ಪಕ್ಷಗಳ ಧುರೀಣರು, ಗಣ್ಯರು ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪ ಸೂಚಿಸಿ ಅವರ ದೇಶ ಸೇವೆಯನ್ನ ಕೊಂಡಾಡಿದ್ರು. ದೇಶದ ಆರ್ಥಿಕತೆಯನ್ನ ದಿವಾಳಿ ಆಗೋದ್ರಿಂದ ತಪ್ಪಿಸಿದ ಅವರ ದಿಟ್ಟ ಹಾಗೂ ವಿವಾದಾತ್ಮಕ ಕ್ರಮಗಳು ಹಾಗೂ ಪ್ರಧಾನಿಯಾಗಿ ದೇಶಕ್ಕೆ ಹಲವಾರು ಕ್ರಾಂತಿಕಾರಿ ಹಕ್ಕು ನೀತಿಗಳನ್ನ ಕೊಟ್ಟ ಅವರ ಕೊಡುಗೆಯನ್ನ ಅವರ ಈ ಹಿಂದಿನ ಟೀಕಾಕಾರರು ಸ್ಮರಿಸಿದ್ರು.